ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ನಿಮಗೆಲ್ಲ, ನಿಮ್ಮ ಕುಟುಂಬಕ್ಕೆಲ್ಲ 2025ರ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಕುಟುಂಬಕ್ಕೆ, ನಿಮಗೆ ಶ್ರೇಯಸ್ಸು, ಯಶಸ್ಸು, ಕೀರ್ತಿ ಇನ್ನೂ ಮುಂತಾದಂಥ ಉತ್ತಮ ಫಲಾಫಲಗಳು ಸಿಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ವೀಕ್ಷಕರೇ, ಈಗ ಕೆಲವೊಂದು ವಿಚಾರಗಳ ಬಗ್ಗೆ ತಿಳಿಸ್ತಾ ಇದ್ದೇನೆ. ಈ ವಿಚಾರಗಳಲ್ಲಿ ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡು ಮುಂದುವರಿಯೋದು ತುಂಬ ಒಳ್ಳೆಯದು. ಮದುವೆ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಸಾಲಾವಳಿ ನೋಡಬೇಕಾದ್ರೆ ಜನ್ಮರಾಶಿಯ ಹೆಸರಿದ್ದರೆ ಜನ್ಮರಾಶಿಗೂ, ನಾಮ ನಕ್ಷತ್ರದ ರಾಶಿ ಇದ್ದರೆ ನಾಮ ನಕ್ಷತ್ರದ ರಾಶಿ ಹೆಸರಿಗೂ ಎರಡು ರೀತಿಯಲ್ಲೂ ಸಾಲಾವಳಿಯನ್ನು ನೋಡಿ ಮದುವೆ ಮಾಡೋದು ಭಾಳ ಒಳ್ಳೆಯದು. ಯಾಕೆಂದರೆ ಕೆಲವೊಂದು ಕಡೆ ಜನ್ಮ ನಕ್ಷತ್ರದ ಹೆಸರೇ ಬೇರೆ ಇರ್ತದೆ, ನಾಮ ನಕ್ಷತ್ರದ ಹೆಸರೇ ಬೇರೆ ಇರ್ತದೆ. ಮದುವೆ ಮಾಡಿರ್ತಾರೆ, ಆ ಕಡೆಯಲ್ಲಿ ಹುಡುಗನ ಜಾತಕದಲ್ಲೂ ಅದೇ ಥರ ಎರಡೆರಡು ಹೆಸರು ಇರ್ತವೆ, ಹುಡುಗಿಯ ಜಾತಕದಲ್ಲೂ ಎರಡೆರಡು ಹೆಸರು ಇರ್ತವೆ. ಯಾವುದೋ ರೀತಿಯಲ್ಲಿ ನೋಡಿ ಮದುವೆ ಮಾಡಿದಾಗ ಆ ಮದುವೆ ಸಮಸ್ಯೆಗೆ ಕಾರಣ ಆಗೋ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ. ಈ ಥರ ಕೇಸು ತುಂಬ ಬರ್ತಾ ಇದ್ದಾವೆ. ತಂದೆ ತಾಯಿಗಳು ಜನ್ಮ ನಕ್ಷತ್ರದ ಹೆಸರನ್ನು ಸರಿಯಾಗಿ ಇಟ್ಕೊಂಡಿರಲ್ಲ, ಯಾವುದೋ ಒಂದು ದೇವ್ರದ್ದು ಅಥವಾ ಇನ್ನೇನೋ ಹೆಸರುಗಳನ್ನು ಇಟ್ಕೊಂಡಿರ್ತಾರೆ. ಅದರಿಂದ ಮುಂದೆ ಮದುವೆ ಮದುವೆ ಮಾಡುವ ಸಂದರ್ಭದಲ್ಲಿ ಸಮಸ್ಯೆಗಳು ಉಂಟಾಗ್ತವೆ. ಇನ್ನು ಕೆಲವರು ಮದುವೆ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಕುಜ ದೋಷ ಇದೆಯಾ, ಮಾಂಗಲ್ಯ ದೋಷ ಇದೆಯಾ, ಅಥವಾ ದಾಂಪತ್ಯಕ್ಕೆ ಸಂಬಂಧಪಟ್ಟ ಮನಸ್ತಾಪಗಳು ಬರ್ತವ, ಇನ್ನು ಸಂತಾನ ದೋಷಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಂಡುಬರ್ತವ, ಇವನ್ನೆಲ್ಲ ಸರಿಯಾದ ಕ್ರಮದಲ್ಲಿ ನೋಡಿಕೊಂಡು ಮದುವೆ ಮಾಡಿದರೆ ಭಾಳ ಒಳ್ಳೆಯದು. ಯಾಕೆಂತಂದರೆ ಮದುವೆ ಮಾಡಿದ ಮೇಲೆ ಆ ಸಮಸ್ಯೆಗಳಿಗೆ ಪರಿಹಾರ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಮದುವೆಗೆ ಮುಂಚೆ ಆದರೆ ನಿಮ್ಮ ಜಾತಕದ ಸಮಸ್ಯೆಗಳಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡು ಮದುವೆ ಮಾಡೋದು ಭಾಳ ಒಳ್ಳೆಯದು. ಇನ್ನು ಕೆಲವರು ಮಕ್ಕಳು ಜನನ ಆದಂಥ ಒಂದು ಸಂದರ್ಭದಲ್ಲಿ ಮಗು ಯಾವ ನಕ್ಷತ್ರದಲ್ಲಿ ಜನಿಸಿರ್ತದೋ ಆ ನಕ್ಷತ್ರಕ್ಕೆ ಸಂಬಂಧಿಸಿದ ಹೆಸರನ್ನು ಇಡೋದು. ಅಂದರೆ ಒಂದು ನಕ್ಷತ್ರಕ್ಕೆ 4 ಪಾದ ಇರ್ತದೆ, 4 ಪಾದಕ್ಕೂ 4 ಅಕ್ಷರಗಳು ಬರ್ತವೆ. ಆ 4 ಅಕ್ಷರಗಳಲ್ಲಿ ಯಾವ ನಕ್ಷತ್ರದ ಪಾದದಲ್ಲಿ ಜನಿಸಿರ್ತದೋ ಆ ನಕ್ಷತ್ರದ ಹೆಸರನ್ನೇ ಇಡ್ತಕ್ಕಂಥದ್ದು ಭಾಳ ಉತ್ತಮ. ಇಲ್ಲಿ ಕೆಲವೊಂದು ಸಮಯದಲ್ಲಿ ಒಂದು ನಕ್ಷತ್ರ 2 ರಾಶಿಯಲ್ಲಿರ್ತದೆ. ಆ ಸಂದರ್ಭದಲ್ಲಿ ಅವರು ನಿಮಗೆ ಹೆಸರು ಕೊಡ್ತಕ್ಕಂಥವ್ರು ಸರಿಯಾದ ಮಾರ್ಗದರ್ಶನ ತಿಳಿಸ್ತಾ ಇದ್ದರೆ ಅದು ಸಮಸ್ಯೆ ಆಗ್ತದೆ. ಸಪೋಸ್ ಕನ್ಯಾ ರಾಶಿಯಲ್ಲಿ ಚಿತ್ತ ನಕ್ಷತ್ರ 2 ಪಾದ, ತುಲಾ ರಾಶಿಯಲ್ಲಿ 2 ಪಾದ ಇರ್ತದೆ. ಹಾಗೆ ಕಟಕ ರಾಶಿಯಲ್ಲಿ ಪುನರ್ವಸು 3 ಪಾದ, 1 ಪಾದ ಇರ್ತದೆ. ಆಗ ಸಮಸ್ಯೆಗಳಿಗೆ ಕಾರಣ ಆಗ್ತದೆ. ಈ ಥರ ಸರಿಯಾದ ವಿಚಾರವನ್ನು ತಿಳ್ಕೊಂಡು ಆ ಹೆಸರುಗಳನ್ನು ಇಟ್ಕೊಂಡು ಒಂದು ವೇಳೆ ಜನ್ಮ ನಕ್ಷತ್ರಕ್ಕೆ ಸಂಬಂಧಿಸಿದ ದೋಷ ಉಂಟಾದಲ್ಲಿ ಆ ದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊತಕ್ಕಂಥದ್ದು, ಇಲ್ಲ ಆ ನಕ್ಷತ್ರಾಧಿಪತಿಯಾದಂಥ ದೇವತೆಗೆ ಪೂಜೆಯನ್ನು ಕೊಟ್ಟು ಪರಿಹಾರ ಮಾಡ್ಕೊಬೋದು ಭಾಳ ಉತ್ತಮ. ಹಾಗೆ ಕೆಲವರು ಜಾತಕವನ್ನೇ ಮಾಡಿಸಿರೋದಿಲ್ಲ, ತುಂಬ ಅದು ನಿಮಗೆ ಬಿಟ್ಟ ವಿಚಾರ. ಸಮಸ್ಯೆಗಳು ಕಂಡು ಬಂದಾಗ ಜಾತಕವನ್ನು ಹುಡುಕಾಡಿದಾಗ ಆಗ ಸಮಸ್ಯೆಗಳು ಜಾಸ್ತಿ ಬರ್ತವೆ. ಯಾರಿಗೆ ಸಾಡೆ ಸಾತಿಯ ಶನಿ ದೋಷ ಇರ್ತದೆ ಅಥವಾ ನಾಗದೋಷದ ಪ್ರಭಾವ ಇರ್ತದೋ ಅಂಥವರು ಸಂಬಂಧಿಸಿದ ಸೂಕ್ತ ಪರಿಹಾರಗಳನ್ನು ಮಾಡ್ಕೊಬೋದು ಬಹಳ ಒಳ್ಳೆಯದು. ಬಹುತೇಕವಾಗಿ ನಾವು ಮನೆಗಳಲ್ಲೇ ದೇವರನ್ನು ಆರಾಧನೆ ಮಾಡೋದು, ಪೂಜೆ ಮಾಡೋದು, ಜಪ ಮಾಡೋದು, ವ್ರತ ಸ್ತೋತ್ರ ಪಾರಾಯಣ ಮಾಡೋದ್ರಿಂದ ತುಂಬ
ಉತ್ತಮವಾದಂಥ ಫಲಾಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಹೆಚ್ಚಾಗಿ ಇರ್ತದೆ. ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತದೆ. ಇನ್ನು ಮುಹೂರ್ತಗಳನ್ನು ತೆಗೆದುಕೊಳ್ಳುವಾಗ ಉತ್ತಮವಾದಂಥ ಮುಹೂರ್ತಗಳನ್ನು ತೆಗೆದುಕೊಂಡು ನಿಮ್ಮ ಶುಭ ಕಾರ್ಯಗಳನ್ನು ಮಾಡೋದು ಭಾಳ ಒಳ್ಳೆಯದು. ಗಡಿಬಿಡಿಯ ನಿರ್ಧಾರದಿಂದಲೋ ಅವಸರದಿಂದಲೋ ನೀವು ತೆಗೆದುಕೊಂಡಂಥ ಮುಹೂರ್ತ ತಪ್ಪಾದರೆ ಅದರಿಂದ ನಿಮಗೆ ಯಾವುದೇ ಶುಭ ಫಲಗಳು ಸಿಗೋದಿಲ್ಲ. ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ವೀಕ್ಷಕರೇ, ಜ್ಯೋತಿಷ್ಯ ಆಗಲಿ ವಾಸ್ತು ಆಗಲಿ ಯಾರೇ ಆಗಲಿ ಸರಿಯಾಗಿ ತಿಳಿದು ಮಾರ್ಗದರ್ಶನ ಕೊಟ್ಟರೆ ಅದರ ಫಲಾಫಲ ನಿಮಗೆ ಪೂರ್ಣವಾಗಿ ಸಿಕ್ಕೇ ಸಿಗುತ್ತೆ. ಇಲ್ಲಿ ಸರಿಯಾದ ಮಾರ್ಗದರ್ಶನ ಕೊಡೋರು ನಿಮಗೆ ಸಿಗಬೇಕು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ಹಾಗೆ ನಿಮಗೆಲ್ಲ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನಿಮಗೆ ಹರ್ಷವನ್ನು ತರಲಿ, ಯಶಸ್ಸನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀನಿ. ನಮಸ್ಕಾರ.